ಸ್ಥಾನಗಳಿಗೆ ಒಟ್ಟು 223 ಶಾಸಕರು ಮತದಾನ ಮಾಡಬೇಕು. 224 ನಮ್ಮ ಸಂಖ್ಯಾಬಲ. ಬಟ್ ಮೊನ್ನೆಯಷ್ಟೇ ಕಾಂಗ್ರೆಸ್ ಶಾಸಕರು ಮೃತಪಟ್ಟ ಹಿನ್ನೆಲೆಯಲ್ಲಿ 223 ಶಾಸಕರು ಮತದಾನವನ್ನು ಮಾಡ್ತಾರೆ. ನೋಡಿ, ಇರ್ತಕ್ಕಂಥದ್ದು 4 ಸ್ಥಾನಗಳು. 4 ಸ್ಥಾನಗಳಿಗೆ ಚುನಾವಣೆ ನಡೀತಾ ಇದೆ. 223 ಶಾಸಕರು ಮತದಾನವನ್ನು ಮಾಡಬೇಕಾಗುತ್ತೆ. ಕಾಂಗ್ರೆಸ್ಗೆ ಇರುವ ಸಂಖ್ಯಾಬಲದಲ್ಲಿ 3 ಜನರನ್ನ ಗೆಲ್ಲಿಸ್ಕೋಬಹುದು. ಅದು ಅಜಯ್ ಮಕೇನ್, ಸೈಯದ್ ನಾಸಿರ್ ಹುಸೇನ್ ಮತ್ತು ಜಿಸಿ ಚಂದ್ರಶೇಖರ್ ಅವರು ಸ್ಪರ್ಧೆ ಮಾಡಿದ್ದಾರೆ. ಬಿಜೆಪಿಗೆ ಇರತಕ್ಕಂಥ ಸಂಖ್ಯಾಬಲದಲ್ಲಿ ಒಬ್ಬರನ್ನ ರಾಜ್ಯಸಭೆಗೆ ಆಯ್ಕೆ ಮಾಡಿ ಕಳಿಸಬಹುದು. ನಾರಾಯಣ ಸಾ ಭಾಂಡಗೆ ಅವರು ಈ ಸರ್ತಿ ಸ್ಪರ್ಧೆ ಮಾಡಿದ್ದಾರೆ. ಈ 4 ಜನರ ಮಧ್ಯದಲ್ಲಿ 5ನೇ ಅಭ್ಯರ್ಥಿಯಾಗಿ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಕುಪೇಂದರ್ ರೆಡ್ಡಿ ಅವರು ಸ್ಪರ್ಧೆಯನ್ನು ಮಾಡಿದ್ದಾರೆ. ನೋಡಿ, ಒಬ್ಬ ವ್ಯಕ್ತಿ ರಾಜ್ಯಸಭೆಗೆ ಆಯ್ಕೆ ಆಗೋದಕ್ಕೆ 45 ಶಾಸಕರು ಮತವನ್ನು ಹಾಕಬೇಕು. 45 ಶಾಸಕರು ಮತವನ್ನು ಹಾಕಬೇಕು. ವಿಧಾನಸಭೆಯಲ್ಲಿ ಶಾಸಕರ ಸಂಖ್ಯಾಬಲದ ಆಧಾರದಲ್ಲಿ ಕಾಂಗ್ರೆಸ್ 3 ಜನರನ್ನ ಗೆಲ್ಲಿಸ್ಕೋಬೋದು, ಬಿಜೆಪಿ ಒಬ್ಬರನ್ನ ಗೆಲ್ಲಿಸ್ಕೋಬೋದು. ಆದರೆ ಬಿಜೆಪಿಯಲ್ಲಿ ಇನ್ನೂ ಕೂಡ ಮತಗಳು ಉಳಿಯುತ್ತವೆ. ಹಾಗೆಯೇ ಜೆಡಿಎಸ್ನಲ್ಲಿ 19 ಜನ ಶಾಸಕರಿದ್ದಾರೆ. ಬಿಜೆಪಿ ಮತ್ತು ಜೆಡಿಎಸ್ ಎರಡೂ ಸೇರಿ ಉಳಿದ ಮತಗಳನ್ನು 5ನೇ ಅಭ್ಯರ್ಥಿಗೆ ಹಾಕೋಣ ಅಂತಕ್ಕಂಥ ತೀರ್ಮಾನಕ್ಕೆ ಬಂದು ಕುಪೇಂದರ್ ರೆಡ್ಡಿ ಅವರನ್ನು ಮೈತ್ರಿ ಅಭ್ಯರ್ಥಿಯನ್ನಾಗಿ ಈ ಸರ್ತಿ ಕಣಕ್ಕೆ ಇಳಿಸಿದ್ದಾರೆ. ಹಾಗಾಗಿ ಕುಪೇಂದರ್ ರೆಡ್ಡಿ ಅವರಿಗೆ ಈಗ 45 ಮತಗಳಿಲ್ಲ, ಅವ್ರಿಗಿನ್ನೂ 7 ಮತಗಳು ಶಾರ್ಟೇಜ್ ಬೀಳುತ್ತೆ. ಅಡ್ಡ ಮತದಾನ ನಡೆಯುತ್ತಾ ಅಂತಕ್ಕಂಥದ್ದೇ ಸದ್ಯದ ಕುತೂಹಲ. ನೋಡಿ, 4 ಸ್ಥಾನಗಳಿಗೆ 5 ಅಭ್ಯರ್ಥಿಗಳು ಸ್ಪರ್ಧೆ ಮಾಡಿರೋದ್ರಿಂದನೇ ಈ ಸರ್ತಿ ಚುನಾವಣೆ ನಡೀತಾ ಇರತಕ್ಕಂಥದ್ದು. ಆದರೆ 3 ಪಕ್ಷಗಳಿಗೆ ಅಡ್ಡ ಮತದಾನದ ಭೀತಿ ಇದೆ. 3 ಪಕ್ಷಗಳಿಗೆ. ನಾಲ್ಕು ಸ್ಥಾನಗಳಿಗೆ 5 ಅಭ್ಯರ್ಥಿಗಳು ಸ್ಪರ್ಧೆ ಮಾಡಿದ್ದಾರೆ. ಇದರ ಜೊತೆಗೆ 3 ಪಕ್ಷಗಳಿಗೂ ಅಡ್ಡ ಮತದಾನದ ಭೀತಿ ಇದೆ. ಹೇಳ್ತೀವಿ ಮುಂದೆ ಅದು ಯಾರ್ಯಾರು ಏನು ಎತ್ತ ಅಂತ. ಹಾಗಾಗಿ ದೋಸ್ತಿ ಅಭ್ಯರ್ಥಿಯಾಗಿರುವ ಕುಪೇಂದರ್ ರೆಡ್ಡಿ ಪರ ಏನಾದರೂ ಪವಾಡ ಆಗಿಬಿಡುತ್ತಾ? 7 ಮತಗಳು ಕುಪೇಂದರ್ ರೆಡ್ಡಿ ಅವ್ರ ಪರ ಹೆಚ್ಚುವರಿಯಾಗಿ ಬಿದ್ದರೆ ಮಾತ್ರ ಕುಪೇಂದರ್ ರೆಡ್ಡಿ ಅವರು ರಾಜ್ಯಸಭಾ ಸದಸ್ಯರಾಗೋದಕ್ಕೆ ಸಾಧ್ಯ. ಹಾಗಾಗಿ ಇವಾಗ ಒಂದು 8:15 ಒಂದು ಮೀಟಿಂಗ್ ಇದೆ. ವಿಧಾನಸೌಧದ ಅಶೋಕ್ ಕೊಠಡಿಯತ್ತ, ವಿರೋಧ ಪಕ್ಷದ ನಾಯಕ ಅಶೋಕ್ ಕೊಠಡಿಯತ್ತ ದೋಸ್ತಿ ನಾಯಕರೆಲ್ಲರೂ ಕೂಡ ಒಬ್ಬೊಬ್ಬರಾಗಿ ಆಗಮಿಸ್ತಾ ಇದ್ದಾರೆ. ಯಾವ ಅಭ್ಯರ್ಥಿಗಳಿಗೆ ಎಷ್ಟು ಮತವನ್ನು ಹಾಕಬೇಕು ಅಂತ ಸಭೆಯಲ್ಲಿ ಇವತ್ತು ತೀರ್ಮಾನ ಆಗತ್ತೆ. ನಾರಾಯಣ ಸಾ ಭಾಂಡಗೆ ಅವರು ಬಿಜೆಪಿ ಅಭ್ಯರ್ಥಿ, ಮೊದಲ ಪ್ರಾಶಸ್ತ್ಯದ ಮತವನ್ನು ಅವರಿಗೆ ಕೊಡಲೇಬೇಕಾಗುತ್ತೆ, ಗೆಲ್ಲಿಸಲೇಬೇಕಾಗುತ್ತೆ. ಉಳಿದಿರುವ ಮತಗಳು ಏನಾಗಬೇಕು ಅಂತ ಈಗ ಸಭೆಯಲ್ಲಿ ಚರ್ಚೆ ಆಗುತ್ತೆ. ಇವತ್ತು ರಾಜ್ಯಸಭೆ ಚುನಾವಣಾ ಹಿನ್ನೆಲೆಯಲ್ಲಿ ಕಡ್ಡಾಯ ಮತದಾನಕ್ಕೆ ಬಿಜೆಪಿಯು ಕೂಡ ವಿಪ್ ಜಾರಿ ಮಾಡಿದೆ. ಬಿಜೆಪಿಯ ಮುಖ್ಯ ಸಚೇತಕ ದೊಡ್ಡನಗೌಡ ಎಚ್ ಪಾಟೀಲ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ವಿಪ್ ಜಾರಿ ಮಾಡಿದ್ದೀರಾ, ಎಲ್ಲರೂ ಕೂಡ ಫಾಲೋ ಮಾಡ್ತಾರೆ ಅಂತ ನಂಬಿಕೆ ಇದೆ. ವಿಪ್ನಲ್ಲಿ ಏನಿದೆ ಅಂತ? ಖಂಡಿತವಾಗಿ ಎಲ್ಲರೂ ನಮ್ಮ ಎನ್ ಡಿ ಎ ಒಕ್ಕೂಟಕ್ಕೆ ಮತಗಳನ್ನು ಕೊಡಬೇಕು ಅಂತೇಳಿ 46 ಜನ ನಮ್ಮರಿಗೆ ಮತ್ತು ಉಳಿಕೆದನ್ನು ನಾವು ಎನ್ ಡಿ ಎ ಅಭ್ಯರ್ಥಿ ಕೊಡಬೇಕು ಅಂತ ಮಾಡಿದ್ದೀವಿ. ಪ್ರಥಮ ಪ್ರಾಶಸ್ತ್ಯ ಮತ್ತು ಸೆಕೆಂಡ್ ಪ್ರಾಶಸ್ತ್ಯ ಮತಗಳು ಕೊಡಬೇಕು ಅಂತೇಳಿ ಹೈಕಮಾಂಡ್ ಏನು ನಿರ್ಧಾರ ಮಾಡಿದೆ ಅದ್ರ ಪ್ರಕಾರ ಮಾಡಿದ್ದೀವಿ. ಮೊದಲ ಅಭ್ಯರ್ಥಿಗೆ ಎಷ್ಟು ಮತ ಹಾಕಬೇಕು ಅಂತ ಡಿಸೈಡ್ ಆಗಿದೆ ಸರ್? ಅವ್ನು ಹೇಳ್ತಾರೆ. ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಅವರು, ಇವ್ರ ಬಗ್ಗೆ ಯಾವ ರೀತಿ ಅಂತ? ಅವು ಒಂದು ರೀತಿಯ ಅನುಮಾನ ಅವ್ರ ಮೇಲೆ ಇದ್ದೇ ಇದೆ. ಖಂಡಿತ ನಾವು ಮಾತನಾಡಿದ್ವಿ, ಖಂಡಿತವಾಗಿ ಪಾರ್ಟಿ ಪರವಾಗಿ ಆಗ್ತೀವಿ ಅಂತಕ್ಕಂಥ ಮಾತಾಡಿದರೆ ನಮಗೇನು ಅನುಮಾನ ಇಲ್ಲ. ಎಲ್ಲರೂ ಹಿರಿಯರು ಕೂಡ ಮಾತಾಡಿದ್ದಾರೆ. ಯಾವ ರೀತಿ ಮತದಾನ ಹಾಕೋದಕ್ಕೆ ಪ್ಲಾನ್ ಮಾಡಿದ್ದೀರಾ? ಎಷ್ಟು ಜನ ಒಂದು ಸಲ ಹೋಗ್ತಾರೆ? 5 ಜನ ಒಮ್ಮೆಗೆ ಹೋಗಿ ಓಟ್ ಹಾಕಬೇಕು ಅಂತಕ್ಕಂಥ ತೀರ್ಮಾನ ಮಾಡಿದ್ದೀವಿ. 5 ಜನಕ್ಕೆ ಒಬ್ಬೊಬ್ಬ ನಾಯಕನನ್ನು ನೇಮಕ ಮಾಡಿದ್ದೀರಾ? ಹೌದು. ಸುಸೂತ್ರವಾಗಿ ನಡೆಯುತ್ತಾ? ಖಂಡಿತವಾಗಿ ನಮಗೇನು ಅನುಮಾನ ಇಲ್ಲ, ನೋಡೋಣ. ಆಮೇಲೆ ಕುಪೇಂದರ್ ರೆಡ್ಡಿ ಅವ್ರ ಗೆಲುವು ವಿಶ್ವಾಸ ಇದೆ, ಗೆಲ್ತಾರೆ ಅವರು ಅಂತ ಆಗುತ್ತೆ ಅಂತಕ್ಕಂಥ ವಿಶ್ವಾಸದಲ್ಲಿ ನಾವಿದ್ದೇವೆ. ಖಂಡಿತವಾಗಿ. ಏನು ಲೆಕ್ಕಾಚಾರ, ಏನು ತಂತ್ರಗಾರಿಕೆ? ಏನೋ ಲೆಕ್ಕಾಚಾರ, ಚುನಾವಣೆ ಅಂದರೆ ತಂತ್ರಗಾರಿಕೆ, ಅದನ್ನು ಮಾಡೇ ಮಾಡಬೇಕಲ್ಲ ಎಲ್ಲವನ್ನೂ ಕೂಡ. ಅನಿವಾರ್ಯ, ಎಲ್ಲ ನಮ್ಮ ನಾಯಕರು ಮಾತನಾಡಿದ್ದಾರೆ, ಖಂಡಿತವಾಗಿ ಆಗುತ್ತೆ ಅಂತಕ್ಕಂಥ ವಿಶ್ವಾಸದಲ್ಲಿ ನಾವಿದ್ದೇವೆ. ಥ್ಯಾಂಕ್ ಯು ಸರ್. ಇದು ದೊಡ್ಡನಗೌಡ ಪಾಟೀಲ್ ಅವರ ಮಾತುಗಳು. ಕ್ಯಾಮ್ರಾಮನ್ ಮುನಿರಾಜ್ ಜೊತೆ ಮಸು ಪಬ್ಲಿಕ್ ಟಿವಿ, ಬೆಂಗಳೂರು. ಮುಖ್ಯ ಸಚೇತಕರು ದೊಡ್ಡನಗೌಡ ಪಾಟೀಲ್ ಪಬ್ಲಿಕ್ ಟಿವಿ ಜೊತೆ ಮಾತನಾಡ್ತಾ ಪ್ಲಾನ್ ಯಾವ ರೀತಿ ಆಗಿದೆ ಏನು ಎತ್ತ ಕೆಲವೊಂದು ರಹಸ್ಯಗಳನ್ನು ಬಿಟ್ಕೊಡೋಕ್ಕಾಗಲ್ಲ. ಈಗಲೇ ರಿಸಲ್ಟ್ ಬಂದ ಮೇಲೆ ಅವೆಲ್ಲ ಗೊತ್ತಾಗುತ್ತೆ. ಬಟ್ ವಿಶ್ವಾಸ ಇದೆ ನಮ್ಮ ಮೈತ್ರಿ ಅಭ್ಯರ್ಥಿ ಕೂಡ ಜಯಗಳಿಸ್ತಾರೆ ಅಂತಕ್ಕಂಥದ್ದು ಅಂತ ಹೇಳಿದೆ. ಜೊತೆಗೆ ಪಕ್ಷದಿಂದ ಸ್ವಲ್ಪ ಅಂತರವನ್ನು ಕಾಯ್ದುಕೊಂಡಿರ್ತಕ್ಕಂಥ ಬಿಜೆಪಿಯ ಶಾಸಕರಾದ ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಇವರಿಬ್ಬರು ಕೂಡ ಈ ಸರ್ತಿ ಗೈರಾಗ್ತಾರೆ ಅಂತ ಹೇಳಲಾಗ್ತಾ ಇದೆ. ನೀವು ಚುನಾವಣೆಗೆ ಬಂದರೆ, ಮತದಾನ ಮಾಡೋದಕ್ಕೆ ಬಂದರೆ ಮತವನ್ನು ಹಾಕಬೇಕಾಗತ್ತೆ. ಗೈರಾಗ್ಬಿಟ್ರೆ
ಆ ರೀತಿನೂ ಕೂಡ ಆಗುವ ಸಾಧ್ಯತೆಗಳು ತಳ್ಳಿ ಹಾಕುವಂತಿಲ್ಲ.